ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ದೇವರಾಜ್. ನೀವು ನೋಡ್ತಾ ಇದ್ದೀರಾ ರಾಕ್ ಸ್ಟಾರ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆನೇ ಒಂದು ಹೇಳ್ಬಿಡ್ತೀನಿ. ಇವ್ನು ಯಾರಪ್ಪ ಎಮ್ಮೆ ಕಾಯಕ್ಕಿದ್ದಂಗೆ ಅದನ್ನೇ MBBS ಓದೋ ರೀತಿಯಲ್ಲಿ ಮಾತಾಡ್ತಾನೆ ಅಂತ ಅಂದ್ಕೊಳ್ಬಿಡಿ. ಸದ್ಯಕ್ಕೆ MBBS ಓದೋಕೆ ಹೋಗಿಲ್ಲ, ಎಮ್ಮೆ ಕಾಯಿಗೆ ಮುಂದಿರೋದೆ. ಸ್ವಲ್ಪ ನೋಡಿಲ್ಲಿ ಟಾಪಿಕ್ಗೆ ಹೋಗೋಣ. ರೀಸೆಂಟಾಗಿ ನಡೆದ ಹಾಸನದಲ್ಲೇ ಒಂದು ಇನ್ಸಿಡೆಂಟ್ ಏನಾಯ್ತು ಅಂತಂದರೆ, ವರ ತನ್ನ ಮದುವೆಗಾಗಿ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದ, ಅದು ಲಾಸ್ಟ್ ಮೂಮೆಂಟಲ್ಲಿ ಏನು ಸಮಸ್ಯೆ ಬಂತೇನೋ ಗೊತ್ತಿಲ್ಲ, ಯಾವುದಕ್ಕೂ ಒಂದು ಮಾತಿರಲಿ ಅನ್ನೋ ವಿಚಾರದಲ್ಲಿ ತಾಳಿ ಕೊಟ್ಟ ಸಂದರ್ಭದಲ್ಲಿ ವರ ವಧುನನ್ನು ಕೇಳ್ತಾನೆ, ನನ್ನ ಮದುವೆಗೆ ನಿನಗೆ ಇಷ್ಟ ಇದೆಯಾ ಅಂತ. ಆ ವಧು ಏನು ಹೇಳ್ತಾಳೆ ಅಂದರೆ ಹಿಂಗೆ ಕತ್ತಲಾಡಿಸ್ತಾಳೆ. ಯಾಕಂದರೆ ಆ ಮದುವೆ ಅವಳಿಗೆ ಇಷ್ಟ ಇರೋದಿಲ್ಲ. ಅವಳಿಗೆ ವಧುಗೆ ಇಷ್ಟ ಇಲ್ಲ ಅನ್ನೋದು ಆ ತಂದೆ ತಾಯಿಗೂ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಯಾಕಂತಂದರೆ ಒಂದು ಪಕ್ಷ ಅವಳು ಲವ್ ಮಾಡಿರೋ ಹುಡುಗನ ಜೊತೆನೇ ಮದುವೆ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತೇನೋ ಗೊತ್ತಿಲ್ಲ. ತಂದೆ ತಾಯಿ ನಾನು ನೋಡಿರೋಂತಕ್ಕಂಥ ಹುಡುಗನ ಜೊತೆಗೆ ಮದುವೆ ಮಾಡ್ಬೇಕನ್ನೋ ಅವ್ರದ್ದೊಂದು ಗುರಿ ಇತ್ತೇನೋ ಅದು ಗೊತ್ತಿಲ್ಲ. ಆ ವಿಚಾರ ಏನಾಯ್ತಂದರೆ, ಆ ವಧು ಏನು ಮಾಡ್ತಾಳೆ, ನನಗೆ ಆ ವರ ಇಷ್ಟ ಇಲ್ಲ ಅನ್ನೋದ್ರ ವಿಚಾರದಲ್ಲಿ ಆ ಹುಡುಗ ಆ ಟೈಮಲ್ಲಿ ಕಣ್ಣೀರು ಹಾಕಿಬಿಡ್ತಾನೆ. ಯಾಕಂದರೆ ಬಂಧು ಮಿತ್ರರನ್ನು ಬಾಂಧವರನ್ನು ಎಲ್ಲರನ್ನು ಕರೆದು ಮದುವೆಗೋಸ್ಕರನೇ ಜೀವನವನ್ನು ತ್ಯಾಗ ಮಾಡಿರ್ತಾನೆ. ಮದುವೆಯ ಮಮತೆಯ ಕರೆಯುವಲೆ ಬೇಗ ತಾಳಿ ಕಟ್ಟಿಬಿಡಲೆ, ತಾಳಿ ಕಟ್ಟುವುದು ಸ್ವಲ್ಪ ತಡವಾದರೂ ಜೀವನವೇ ಬದಲಾದಿತ್ತಲೇ. ಯಾಕೆ ಹೇಳಿದೆ ಅಂದರೆ, ಸ್ವಲ್ಪ ಈಗಿನ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ತಾಳಿ ಕಟ್ಟೋ ಟೈಮಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿ, ಸ್ವಲ್ಪ ವಧು ಏನಾರ ಇಷ್ಟ ಇಲ್ಲ ಅಂತಂದರೆ ಆ ಮೂಮೆಂಟಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ಬಂಧು ಮಿತ್ರ ಬಾಂಧವರನ್ನೆಲ್ಲ ಕರೆದು ತಾಳಿ ಕಟ್ಟಬೇಕು. ಆ ಕ್ಷಣದಲ್ಲಿ ತಾಳಿ ಕಟ್ಟುವ ವಧುನೇ ನನಗಿಷ್ಟ ಇಲ್ಲ ಅಂದಾಗ ತಾಳಿ ಯಾವ ರೀತಿ ಕಟ್ಟಬೇಕು ಹೇಳಿ ಫ್ರೆಂಡ್ಸ್. ಆ ವಧುಗೆ ಹಂಗೆ ಆ ಕ್ಷಣವೇ ವಿಚ್ಛೇದನ ತಗೊಂಡ್ಲು, ನನಗಿಷ್ಟ ಇಲ್ಲ ಅನ್ನೋ ವಿಚಾರದಲ್ಲಿ. ಅವಳೇನೋ ಬೆಣ್ಣೆ ಮೇಲೆ ಕೂದಲು ತೆಗ್ದಂಗೆ ದಾಟ್ಕೊಂಡ್ಬಿಟ್ಲು. ಆ ವರನನ್ನು ಬಿಟ್ಟ ತಕ್ಷಣ ಅವಳು ಏನು ಹಾಗೆ ಕೂತಿಲ್ಲ. ಅವಳು ಯಾರು ಇಷ್ಟಪಟ್ಟಿದ್ಲು ಅವನನ್ನೇ ದೇವಸ್ಥಾನದಲ್ಲಿ ಮದುವೆ ಆಯಿತು. ಅವಳ ಜೀವನ ಸೆಟಲ್ ಆಯಿತು. ಹಸೆಮಣೆ ಏರಿ ತಾಳಿ ಕಟ್ಟುವ ಸಂದರ್ಭದಲ್ಲಿ ನೀನು ಮೋಸ ಮಾಡಿ ಬಂದಾಗ ಆ ಹುಡುಗನ ಕತೆ ಏನಾಗಿರ್ಬೋದು ಅನ್ನೋ ಒಂದು ಪರಿಜ್ಞಾನ ಸಹ ನಿನಗೆ ಇರಲಿಲ್ಲ. ಆ ವಿಚಾರದಲ್ಲಿ ಬಂಧು ಬಾಂಧವ್ರನ್ನ ಕರೆದು ಸಾವಿರಾರು ಜನಕ್ಕೆ ಊಟ ಮಾಡಿಸಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮದುವೆ ಟೈಮಲ್ಲಿ ಮದುವೆ ಮುರಿದು ಬಿತ್ತು ಅನ್ನೋ ವಿಚಾರ ಅವ್ರ ತಂದೆ ತಾಯಿಗೂ ನೋವು ಉಂಟು ಮಾಡಿತು. ಅವನಿಗೂ ಸಹ ಅದು ಆಘಾತ ತಡ್ಕೊಡೋಕ್ಕಾಗದಷ್ಟು ನೋವಾಯಿತು. ಅದೇ ರೀತಿ ಆ ಮದುವೆ ಮುರಿದು ಬಿತ್ತು. ಅದೇ ನಂತರ ಒಂದು 4-5 ದಿನದಲ್ಲಿ ಅವನದು ಮದುವೆ ಆಯಿತು. ಆದರೆ ಆ ಸಿಚುವೇಷನಲ್ಲಿ ಆದಂಥ ಅವಮಾನಗಳನ್ನು ಯಾರೂ ಸಹ ವಾಪಸ್ ಕೊಡೋಕ್ಕಾಗೋದಿಲ್ಲ. ಸೊ ನಿಮಗಿರೋದು ಇಷ್ಟೇ, ನಿಮಗೆ ಮತ್ತೊಬ್ಬರನ್ನ ನಾನು ಇಷ್ಟಪಟ್ಟಿದ್ದೀನಿ ಅಂತಂದರೆ ನಿಮ್ಮ ತಂದೆ ತಾಯಿನ ಒಪ್ಪಿಸಿ ನಿಮಗಿಷ್ಟ ಬಂದವನ್ನ ಮದುವೆಯಾಗಿ. ಯಾಕಂತಂದರೆ ತಂದೆ ತಾಯಿಯ ಬಲವಂತಕ್ಕಾಗಿ ನಾವು ಮದುವೆಗೆ ಒಪ್ಕೊಂಡು ಹಸೆಮಣೆ ಏರುವಾಗ ಅವನೇನೋ ಪುಣ್ಯಾತ್ಮ ನೀನು ತಾಳಿ ಕಟ್ಟೋ ಟೈಮಲ್ಲಿ ಕೇಳ್ದ ನಿನಗಿಷ್ಟನಾ ಅಂತ. ಆ ಟೈಮಲ್ಲಿ ನೀನು ಇಲ್ಲ ಅಂತ ಹೇಳಿದೆ. ಆ ಟೈಮಲ್ಲಿ ಅವ್ನು ಕೇಳ್ದಂಗೆ ಡೈರೆಕ್ಟ್ ತಾಳಿ ಕಟ್ಬಿಟ್ಟಿದ್ರೆ ಆ ಮೂಮೆಂಟಲ್ಲಿ ಅವ್ರು ನೀವು ಇಷ್ಟಪಟ್ಟಂಗೆ ನೀವು ಆಟ ಆಡೋದಾಯ್ತು, ಅವನ ಜೀವನದಲ್ಲಿ ಅವನು ಅದನ್ನ ನೋಡ್ಕೊಂಡು ಕಣ್ಣೀರು ಹಾಕೋದಾಯ್ತು. ಸೊ ಆ ಥರ ಮಾಡಿಬಿಡಿ. ಯಾಕಂತಂದರೆ ಲವ್ ಅನ್ನೋದು ಒಂದೇ ಸಲ ಹುಟ್ಟೋದು, ಒಂದೇ ಸಲ ಅದನ್ನು ಬಿಟ್ಟು ಹೋಗೋದು. ಆ ಪ್ರೀತಿ ಹುಟ್ಟಿದ ಮೇಲೆ ಅದನ್ನ ಉಳಿಸ್ಕೋಬೇಕು. ಎಷ್ಟೇ ಪ್ರೀತಿ ಆಗಲಿ, ಎಷ್ಟೇ ಪ್ರೇಮ ಆಗಲಿ, ಅದನ್ನು ಮಾಡಿದ್ದೀವಿ ಅಂತ ಅಂದರೆ ನಾವು ಅದನ್ನು ಉಳಿಸ್ಕೊಳೋ ಕೆಪಾಬಿಲಿಟಿ ನಮಗಿರಬೇಕು. ಅದನ್ನು ತಂದೆ ತಾಯಿಲಿ ಒಪ್ಪಂಥ ಕೆಪಾಬಿಲಿಟಿ ಇರಬೇಕು. ಅವ್ನು ಬಡವನಾಗಲಿ, ಕುರುಡನಾಗಲಿ, ಪುಂಟನಾಗಲಿ, ಅವ್ನು ಇಷ್ಟಪಟ್ಟ ಮೇಲೆ ಅವನ ಜೊತೆಗೆ ನಾವು ಜೀವನ ಮಾಡ್ತೀವಿ, ಅವನ್ನ ನಾವು ನಮ್ಮ ರೀತಿಯಲ್ಲಿ ಬದಲಾವಣೆ ಮಾಡ್ತೀವಿ ಅನ್ನೋದನ್ನ ನಿಮ್ಮ ತಂದೆ ತಾಯಿಗೆ ಹೇಳಿ ಒಪ್ಪಿಸ್ಬೇಕು. ಅದನ್ನು ಬಿಟ್ಟು ಹಸೆಮಣೆ ಏರಿ ತಾಳಿ ಕಟ್ಟೋ ಸಂದರ್ಭದಲ್ಲಿ ಹೇಳಿ ಅವನ ಜೀವನಕ್ಕೂ ಮುಳ್ಳಾಗಿ ಬೇರೆಯವ್ರ ಜೀವನಕ್ಕೆ ಹೂವು ಆಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ಜೀವನ ಯಾವತ್ತೂ ಸರಿಯಾದ ರೀತಿಯಲ್ಲಿ ಇರೋದಿಲ್ಲ. ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಂಡಾಗ ಮಾತ್ರ ಜೀವನ. ಅದನ್ನು ತಿಳ್ಕೊಂಡು ನಮ್ಮ ಹುಡುಗರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಹುಡ್ತಾನೆ ಜವಾಬ್ದಾರಿ ಅನ್ನೋ ಮಹಾಮಾರಿನ ತಲೆಯಲ್ಲಿ ಇಟ್ಕೊಂಡು ಹುಡ್ತೀವಿ ನಾವು. ಆ ಜವಾಬ್ದಾರಿನ ಹಂತ ಹಂತವಾಗಿ ನಾವು ನೆರವೇರಿಸ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟಗಳು, ತುಂಬ ಮುಳ್ಳುಗಳಲ್ಲಿ ನಡೆದು, ಕಾಲಿಗೆ ಚಪ್ಪಲಿ ಇಲ್ಲದ ರೀತಿಯಲ್ಲಿ ನಡೆದು ಅದನ್ನು ಅನುಭವಿಸಿ ಕೊನೆಯ ಮೂಮೆಂಟಲ್ಲಿ ಮದುವೆ ಅನ್ನೋ ಒಂದು ಗಂಟನ್ನು ಕಟ್ಟಿ ಜೀವನವನ್ನು ಸಾಗಿಸ್ತೀವಿ. ಆ ಮೂಮೆಂಟಲ್ಲಿ ನೀವು ಹಿಂಗೆ ಮಾಡಿದಾಗ ಅದನ್ನು ಸಹ ಸಹಿಸ್ಕೊಳ್ಳೋಕ್ಕಾಗದೆ, ಜವಾಬ್ದಾರಿನೂ ಸಹ ಸರಿಯಾದ ರೀತಿಯಲ್ಲಿ ನಿಭಾಯಿಸೋಕ್ಕಾಗದೆ ಹುಡುಗರು ಹೆಂಗೆ ಆಡ್ತಾರೆ ಅಂತಂದರೆ, ಅವರ ಪರಿಸ್ಥಿತಿ ನಾವು ಹುಡುಗರಾಗಿರೋದಕ್ಕೆ ನಾವು ಸಹ ಸಹಿಸ್ಕೊತೀವಿ ಅದನ್ನು. ಯಾಕಂದರೆ ನಾವು ಹುಡುಗರಾಗಿರೋದಕ್ಕೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ. ನೀವು ಯಾರು ಸಹಿಸ್ಕೊಳ್ಳೋದಲ್ಲ ಅದನ್ನು. ನೀವೇನೋ ಆರಾಮ್ ಜೀವನದಲ್ಲಿ ಜಾರ್ಕೊಂಡ್ಬಿಡ್ತೀರ. ನಮ್ಮ ಪರಿಸ್ಥಿತಿಯಲ್ಲಿ ಅನುಭವಿಸ್ತಕ್ಕಂಥ ಕಷ್ಟ ನೋವುಗಳಾದರೆ ನಮ್ಮ ಹುಡುಗರೇ ಮಾತ್ರ. ಆ ಹುಡುಗರಿಗೆ ಯಾವತ್ತೂ ಮೋಸ ಮಾಡಬೇಡಿ. ಯಾಕಂದರೆ ಇಷ್ಟಪಟ್ಟವನು ಹುಡುಗನೇ ಆಗಿರಲಿ, ಹುಡುಗಿನೇ ಆಗಿರಲಿ, ನೀವು ಒಪ್ಪಿಸಿ ಸರಿಯಾದ ರೀತಿಯಲ್ಲಿ ಮದುವೆ ಆಗಿ. ಯಾಕಂದರೆ 4 ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದು. ನೀವು ಅದೆಲ್ಲ ಮದುವೆ ಏರಿದ ಹಸೆಮಣೆಯಲ್ಲಿ ಬಿಟ್ಟು
ಹೋದರೆ ನಿಮಗೂ ಶ್ರೇಯಸ್ಸಾಗಿರೋದಿಲ್ಲ, ಅವ್ರಿಗೂ ಶ್ರೇಯಸ್ಸಾಗಿರೋದಿಲ್ಲ, ಅವ್ರ ಜೀವನವೂ ಚೆನ್ನಾಗಿರೋದಿಲ್ಲ, ನಿಮ್ಮ ಜೀವನವೂ ಚೆನ್ನಾಗಿರೋದಿಲ್ಲ. ಸೊ ನಿಮ್ಮ ಜೀವನಗಳನ್ನು ಚೆನ್ನಾಗಿರ್ಬೇಕಂದ್ರೆ, ನೀವು ಇಷ್ಟಪಟ್ಟವ್ರನ್ನ ನಿಮ್ಮ ಜೊತೆ ಮದುವೆ ಆಗಬೇಕಂದ್ರೆ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿನ ನಾವು ಒಪ್ಪಿಸಿ ಮದುವೆ ಆಗಿ ಜೀವನದಲ್ಲಿ ಸುಖವಾಗಿರಿ. ಯಾವತ್ತು ನಮ್ಮ ಹುಡುಗರ ಜೀವನದಲ್ಲಿ ಮುಳ್ಳಾಗಬೇಡಿ. ಮದುವೆ ಆಗಿ ಬಂದ ತಕ್ಷಣ ಅವರಿಗೆ ಹೂವಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರ ಜೀವನಗಳನ್ನು ಸುಖಕರವಾಗಿ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ. ನಮಸ್ಕಾರ.